ಹವಾಮಾನ ಬದಲಾವಣೆ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ಲೈನರ್ಸ್. ಮೂಲಭೂತ ಅಂಶಗಳು. ಹವಾಮಾನ ಬದಲಾವಣೆ ಎಂದರೆ ದೀರ್ಘಕಾಲ ಅವಧಿಯಲ್ಲಿ ತಾಪಮಾನ, ಮಳೆ, ಗಾಳಿಯ ಮಾದರಿ ಮುಂತಾದ ಹವಾಮಾನ ಅಂಶಗಳನ್ನು ಉಂಟಾಗುವ ದೀರ್ಘಕಾಲೀನ ಬದಲಾವಣೆ. ಇಂದಿನ ಮಾನವ ಸೃಷ್ಟಿ ಹವಾಮಾನ ಬದಲಾವಣೆ ಪ್ರಮುಖ ಕಾರಣ ಹಸಿರುಮನೆ ಅನಿಲಗಳ ಹೆಚ್ಚಳ. ಪ್ರಮುಖ ಹಸಿರುಮನೆ ಅನಿಲಗಳು ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತು ಕೆಲವು ಕೈಗಾರಿಕಾ ಅನಿಲಗಳು. ಜಲಬಾಷ್ಪವು ನೈಸರ್ಗಿಕ ಹಸಿರುಮನೆ ಅನಿಲವಾಗಿದೆ. ಹಸಿರುಮನೆ ಅನಿಲಗಳು ಭೂಮಿಯಿಂದ ಹೊರಹೋಗುವ ಅತಿಗೆಂಪು ವಿಕಿರಣಗಳು ಹೀರಿಕೊಂಡು ಉಷ್ಣತೆಯನ್ನು ಹಿಡಿದುಕೊಳ್ಳುತ್ತವೆ. ಈ ನೈಸರ್ಗಿಕ ಪ್ರಕ್ರಿಯೆಯನ್ನು ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತಾರೆ. ಹಸಿರುಮನೆ ಪರಿಣಾಮವಿಲ್ಲದಿದ್ದರೆ ಭೂಮಿಯ ಸರಾಸರಿ ತಾಪಮಾನ ಜೀವಕ್ಕೆ ಅನುಕೂಲಕರವಾಗಿರುವುದಿಲ್ಲ. ಮಾನವ ಚಟುವಟಿಕೆಗಳಿಂದ ಹಸಿರುಮನೆ ಅನಿಲವು ಹೆಚ್ಚಾಗಿ ವರ್ಧಿತ ಹಸಿರುಮನೆ ಪರಿಣಾಮ ಉಂಟಾಗಿದೆ. ಜಾಗತಿಕ ತಾಪಮಾನ ಏರಿಕೆ ಎಂದರೆ ಭೂಮಿಯ ಸರಾಸರಿ ಮೇಲ್ಮೈ ತಾಪಮಾನದಲ್ಲಿ ದೀರ್ಘಕಾಲೀನ ಏರಿಕೆ. ಜಾಗತಿಕ ತಾಪಮಾನ ಏರಿಕೆಯು ಹವಾಮಾನ ಬದಲಾವಣೆಯ ಪ್ರಮುಖ ಭಾಗವಾಗಿದೆ. ಪ್ರಮುಖ ಕಾರಣಗಳು. ಹವಾಮಾನ ಬದಲಾವಣೆಯ ಪ್ರಮುಖ ಮಾನವ ಸೃಷ್ಟ ಕಾರಣ ಕಲ್ಲಿದ್ದಲು, ತೈಲ ಮತ್ತು ನೈಸರ್ಗಿಕ ಅನಿಲದ ದಹನ. ವಿದ್ಯುತ್ ಉತ್ಪಾದನೆ ಮತ್ತು ಕೈಗಾರಿಕೆಗಳು. CO2 ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಪ್ರಮುಖ ಮೂಲಗಳು. ಸಾರಿಗೆ ಕ್ಷೇತ್ರವು ಹಸಿರುಮನೆ ಅನಿಲ ಹೊರಸೂಸುವಿಕೆ ಪ್ರಮುಖ ಮೂಲ. ಅರಣ್ಯ ನಾಶದಿಂದ ಕಾರ್ಬನ್ ಸಂಗ್ರಹಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು CO2 ಹೆಚ್ಚಾಗುತ್ತದೆ. ಕೃಷಿಯಲ್ಲಿ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಹೊರಸೂಸುವಿಕೆ ಪ್ರಮುಖವಾಗಿವೆ. ಜಾನುವಾರುಗಳ ಜೀರ್ಣಕ್ರಿಯೆಯಿಂದ ಮೀಥೇನ್ ಹೊರಸೂಸಬಹುದು. ರಾಸಾಯನಿಕ ನೈಟ್ರೋಜನ್ ಗೊಬ್ಬರ ಬಳಕೆಯಿಂದ ನೈಟ್ರೋಜನ್ ಆಕ್ಸೈಡ್ ಹೊರಸೂಸಬಹುದು. ಪರಿಣಾಮಗಳು. ಹವಾಮಾನ ಬದಲಾವಣೆಯ ಪ್ರಮುಖ ಪರಿಣಾಮ ಸರಾಸರಿ ಜಾಗತಿಕ ತಾಪಮಾನ ಏರಿಕೆ. ಹಿಮನದಿಗಳು ಮತ್ತು ಧ್ರುವೀಯ ಹಿಮ ಕರಗುವಿಕೆಯಿಂದ ಸಮುದ್ರ ಮಟ್ಟ ಏರಿಕೆಯಾಗಬಹುದು. ಸಮುದ್ರ ಮಟ್ಟ ಏರಿಕೆಯು ಕರಾವಳಿ ಪ್ರದೇಶಗಳು ಮತ್ತು ದ್ವೀಪ ಪ್ರದೇಶಗಳಿಗೆ ಅಪಾಯ ಉಂಟು ಮಾಡುತ್ತದೆ. ಹವಾಮಾನ ಬದಲಾವಣೆ ಬಿಸಿ ಗಾಳಿ ಅಲೆಗಳ ತೀವ್ರತೆ ಮತ್ತು ಅವಧಿಯನ್ನು ಹೆಚ್ಚಿಸಬಹುದು. ಕೆಲವು ಪ್ರದೇಶಗಳಲ್ಲಿ ಅತಿವೃಷ್ಟಿ ಮತ್ತು ಪ್ರವಾಹಗಳ ಅಪಾಯ ಹೆಚ್ಚಾಗಬಹುದು. ಕೆಲವು ಪ್ರದೇಶಗಳಲ್ಲಿ ಬರ ಮತ್ತು ನೀರಿನ ಕೊರತೆ ಹೆಚ್ಚಾಗಬಹುದು. ಹವಾಮಾನ ಬದಲಾವಣೆ ಕೃಷಿ ಉತ್ಪಾದನೆ ಮತ್ತು ಆಹಾರ ಭದ್ರತೆ ಮೇಲೆ ಪರಿಣಾಮ ಬೀರಬಹುದು. ಸಮುದ್ರದ ನೀರು ಹೆಚ್ಚು CO2 ಹೀರಿಕೊಳ್ಳುವುದರಿಂದ ಸಾಗರ ಆಮ್ಲೀಕರಣ ಹೆಚ್ಚಾಗುತ್ತದೆ. ಸಾಗರ ಆಮ್ಲೀಕರಣವು ಹವಳದ ಬಂಡೆಗಳು ಮತ್ತು ಶೆಲ್ ಹೊಂದಿರುವ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಹವಾಮಾನ ಬದಲಾವಣೆಯು ಜೀವ ವೈವಿಧ್ಯತೆಗೆ ದೊಡ್ಡ ಅಪಾಯವಾಗಿದೆ. ಕೆಲವು ಪ್ರಭೇದಗಳು ಬದಲಾಗುತ್ತಿರುವ ಹವಾಮಾನಕ್ಕೆ ಹೊಂದಿಕೊಳ್ಳಲು ಸಾಧ್ಯವಾಗದೆ ಅಳಿವಿನ ಅಪಾಯಕ್ಕೆ ಒಳಗಾಗಬಹುದು. ಕಾರ್ಬನ್ ಸಿಂಕ್ ಎಂದರೆ ವಾತಾವರಣದಿಂದ ಹೊರಸೂಸಲ್ಪಡುವುದಕ್ಕಿಂತ ಹೆಚ್ಚು ಕಾರ್ಬನ್ ಅನ್ನು ಹೀರಿಕೊಳ್ಳುವ ವ್ಯವಸ್ಥೆ. ಅರಣ್ಯಗಳು, ಮಣ್ಣು ಮತ್ತು ಸಾಗರಗಳು ಪ್ರಮುಖ ನೈಸರ್ಗಿಕ ಕಾರ್ಬನ್ ಸಿಂಕ್ಗಳು. ಅರಣ್ಯ ಸಂರಕ್ಷಣೆ ಮತ್ತು ಪುನರ್ವರ್ಣೀಕರಣವು ಕಾರ್ಬನ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹವಾಮಾನ ಬದಲಾವಣೆ ಜಾಗತಿಕ ಒಪ್ಪಂದಗಳು. UNFCCC ಪೂರ್ಣ ರೂಪ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. UNFCCC ಅನ್ನು 1992 ರಿಯೋ ಅರ್ತ್ ಸಮಿಟ್ನಲ್ಲಿ ಅಂಗೀಕರಿಸಲಾಯಿತು. UNFCCCಯ ಮುಖ್ಯ ಉದ್ದೇಶ ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳ ಸಾಂದ್ರತೆಯನ್ನು ಅಪಾಯಕಾರಿ ಮಟ್ಟಕ್ಕೆ ತಲುಪದಂತೆ ಸ್ಥಿರಗೊಳಿಸುವುದು. ಕ್ಯೋಟೋ ಪ್ರೋಟೋಕಾಲ್ 1997. ಕ್ಯೋಟೋ ಪ್ರೋಟೋಕಾಲ್ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹಸಿರುಮನೆ ಅನಿಲ ಹೊರಸೂಸುವಿಕೆ ಕಡಿತದ ಬದ್ಧತೆಗಳನ್ನು ನೀಡಿತು. ಪ್ಯಾರಿಸ್ ಒಪ್ಪಂದ 2015. ಪ್ಯಾರಿಸ್ ಒಪ್ಪಂದದ ಪ್ರಮುಖ ಗುರಿ ಜಾಗತಿಕ ತಾಪಮಾನ ಏರಿಕೆಯಲ್ಲಿ 2% ಬಹಳ ಕಡಿಮೆ ಇಡುವುದು ಮತ್ತು 1.5 ಡಿಗ್ರಿ ಸೆಲ್ಸಿಯಸ್ಗೆ ಮಿತಿಗೊಳಿಸುವ ಪ್ರಯತ್ನ ಮಾಡುವುದು. ಪ್ಯಾರಿಸ್ ಒಪ್ಪಂದವು NDCs ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಮೂಲಕ ದೇಶಗಳ ಹವಾಮಾನ ಕ್ರಮಗಳನ್ನು ಒಳಗೊಂಡಿದೆ. COP ಎಂದರೆ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್. COP ಸಭೆಗಳು UNFCCCಗೆ ಸಂಬಂಧಿಸಿದ ಪ್ರಮುಖ ಹವಾಮಾನ ಸಮ್ಮೇಳನಗಳು. ಮೈಗ್ರೇಷನ್ ಮತ್ತು ಅಡಾಪ್ಟೇಷನ್ಸ್. ಮೈಗ್ರೇಷನ್ ಎಂದರೆ ಹವಾಮಾನ ಬದಲಾವಣೆಯ ಕಾರಣವನ್ನು ಕಡಿಮೆ ಮಾಡುವುದು, ವಿಶೇಷವಾಗಿ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು. ಸೌರ ಮತ್ತು ಗಾಳಿಯಂತಹ ನವೀಕರಿಸಬಹುದಾದ ಶಕ್ತಿ ಬಳಕೆ ಮೈಗ್ರೇಷನ್ಗೆ ಉದಾಹರಣೆ. ಅಡಾಪ್ಟೇಷನ್ ಎಂದರೆ ಹವಾಮಾನ ಬದಲಾವಣೆಯ ಪರಿಣಾಮಗಳಿಗೆ ಹೊಂದಿಕೊಳ್ಳುವ ಕ್ರಮ. ಪ್ರವಾಹ ನಿರೋಧಕ ಮೂಲಸೌಕರ್ಯ, ಬರ ಸಹಿಷ್ಣು ಬೆಳೆಗಳು ಮತ್ತು ನೀರು ಸಂರಕ್ಷಣೆ ಅಡಾಪ್ಟೇಷನ್ಗೆ ಉದಾಹರಣೆಗಳು. ಮೈಗ್ರೇಷನ್ ಕಾರಣ ಕಡಿಮೆ ಮಾಡುವುದು ಎಂಬುದು ನೆನಪಿಡಿ. ಅಡಾಪ್ಟೇಷನ್ ಪರಿಣಾಮಗಳಿಗೆ ಹೊಂದಿಕೊಳ್ಳುವುದು ಎಂಬುದನ್ನು ನೆನಪಿಡಿ. ಭಾರತ ಮತ್ತು ಹವಾಮಾನ ಬದಲಾವಣೆ. ಭಾರತವು ಹವಾಮಾನ ಬದಲಾವಣೆಯ ಪರಿಣಾಮಗಳಿಗೆ
ಅತ್ಯಂತ ಸಂವೇದನಶೀಲ ದೇಶಗಳಲ್ಲಿ ಒಂದಾಗಿದೆ. ಭಾರತವು ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ NAPCC ಅನ್ನು 2008ರಲ್ಲಿ ಆರಂಭಿಸಿತು. NAPCC ಅಡಿಯಲ್ಲಿ 8 ರಾಷ್ಟ್ರೀಯ ಮಿಷನ್ಗಳು ಇವೆ. ನ್ಯಾಷನಲ್ ಸೋಲಾರ್ ಮಿಷನ್ NAPCCಯ ಪ್ರಮುಖ ಮಿಷನ್ಗಳಲ್ಲಿ ಒಂದು. ನ್ಯಾಷನಲ್ ಮಿಷನ್ ಫಾರ್ ಎನ್ಹಾನ್ಸ್ಡ್ ಎನರ್ಜಿ ಎಫಿಸಿಯನ್ಸಿಯ ಶಕ್ತಿಯ ದಕ್ಷತೆಯನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ನ್ಯಾಷನಲ್ ವಾಟರ್ ಮಿಷನ್ ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದೆ. ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ ಅರಣ್ಯ ಮತ್ತು ಹಸಿರು ಆವರಣ ಹೆಚ್ಚಿಸುವುದಕ್ಕೆ ಸಂಬಂಧಿಸಿದೆ. ಭಾರತವು 2070ರ ವೇಳೆಗೆ ನೆಟ್ ಝೀರೋ ಸಾಧಿಸುವ ಗುರಿಯನ್ನು ಘೋಷಿಸಿದೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲೈಯನ್ಸ್ ISA ಅನ್ನು ಭಾರತ ಮತ್ತು ಫ್ರಾನ್ಸ್ 2015ರಲ್ಲಿ ಆರಂಭಿಸಲು ಮುಂದಾಗಿತ್ತು. ISA ಪ್ರಧಾನ ಕಚೇರಿ ಗುರುಗ್ರಾಮ, ಹರಿಯಾಣದಾಗೈತಿ. ನವೀಕರಿಸಬಹುದಾದ ಶಕ್ತಿಗಳು. ಸೌರಶಕ್ತಿ ಮತ್ತು ಪವನಶಕ್ತಿ ಪ್ರಮುಖ ನವೀಕರಿಸಬಹುದಾದ ಶಕ್ತಿಯ ಮೂಲಗಳು. ನವೀಕರಿಸಬಹುದಾದ ಶಕ್ತಿಯ ಬಳಕೆ ಜೀವಾಶ್ಮ ಇಂಧನದ ಅವಲಂಬನೆ ಮತ್ತು CO2 ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಸಿರು ಹೈಡ್ರೋಜನ್ ಕಡಿಮೆ ಕಾರ್ಬನ್ ಆರ್ಥಿಕತೆಯತ್ತ ಸಾಗುವಲ್ಲಿ ಪ್ರಮುಖ ತಂತ್ರಜ್ಞಾನವೆಂದು ಪರಿಗಣಿಸಲಾಗಿದೆ. ಹವಾಮಾನ ಬದಲಾವಣೆ, ಜೀವ ವೈವಿಧ್ಯತೆ. ಹವಾಮಾನ ಬದಲಾವಣೆಯಿಂದ ಆವಾಸಸ್ಥಾನಗಳ ವ್ಯಾಪ್ತಿ ಮತ್ತು ಗುಣಮಟ್ಟ ಬದಲಾಗಬಹುದು. ತಾಪಮಾನ ಏರಿಕೆಯಿಂದ ಕೆಲವು ಜೀವಿಗಳು ಹೆಚ್ಚಿನ ಅಕ್ಷಾಂಶ ಮತ್ತು ಎತ್ತರ ಪ್ರದೇಶಗಳಲ್ಲಿ ಸ್ಥಳಾಂತರವಾಗಬಹುದು. ಹವಳದ ಬಿಳೀಕರಣ. ಸಮುದ್ರದ ತಾಪಮಾನದ ಏರಿಕೆ ಸಂಬಂಧ ಪ್ರಮುಖ ಪರಿಸರ ಪರಿಣಾಮ. ಸಮುದ್ರದ ತಾಪಮಾನ ಏರಿಕೆ ಮತ್ತು ಆಮ್ಲೀಕರಣವು ಸಾಗರದ ಜೀವ ವೈವಿಧ್ಯತೆಗೆ ಅಪಾಯ ಉಂಟು ಮಾಡುತ್ತದೆ. ಕ್ಲೈಮೇಟ್ ಚೇಂಜ್ ದೀರ್ಘಕಾಲೀನ ಹವಾಮಾನ ಬದಲಾವಣೆ. ಗ್ಲೋಬಲ್ ವಾರ್ಮಿಂಗ್ ಸರಾಸರಿ ತಾಪಮಾನ ಏರಿಕೆ. ಮುಖ್ಯ GHG CO2 CH4 N2O. CO2 ಪ್ರಮುಖ ಮಾನವ ಸೃಷ್ಟ GHG ಜೀವಾಶ್ಮ ಇಂಧನ ದಹನ. ಗ್ರೀನ್ ಹೌಸ್ ಇಫೆಕ್ಟ್ ಉಷ್ಣವನ್ನು ಹಿಡಿದಿಡುವ ಪ್ರಕ್ರಿಯೆ. ಅರಣ್ಯನಾಶ CO2 ಹೆಚ್ಚಳಕ್ಕೆ ಕಾರಣ. ಸಾಗರ ಆಮ್ಲೀಕರಣ CO2 ಹೀರಿಕೊಳ್ಳುವಿಕೆಯಿಂದ. UNFCCC 1992, ರಿಯೋ ಕ್ಯೋಟೋ ಪ್ರೋಟೋಕಾಲ್ 1997, ಪ್ಯಾರಿಸ್ ಅಗ್ರಿಮೆಂಟ್ 2015. ಪ್ಯಾರಿಸ್ 2°C ಗಿಂತ ಕಡಿಮೆ +1.5°C ಪ್ರಯತ್ನ. ಮೈಗ್ರೇಷನ್ನು ಕಾರಣ ಹೊರಸೂಸುವಿಕೆ ಕಡಿಮೆ. ಅಡಾಪ್ಟೇಷನು ಪರಿಣಾಮಗಳಿಗೆ ಹೊಂದಿಕೊಳ್ಳುವುದು. NAPCC 2008 8 ರಾಷ್ಟ್ರೀಯ ಮಿಷನ್ಗಳು. ಇಂಡಿಯಾ ನೆಟ್ ಝೀರೋ 2070. ISA ಫ್ರಾನ್ಸ್ ಮತ್ತು ಭಾರತ ಮತ್ತು ಫ್ರಾನ್ಸು 2015. ISA ಹೆಡ್ ಕ್ವಾರ್ಟರ್ಸ್ ಗುರುಗ್ರಾಮ. ಕೋರಲ್ ಬ್ಲೀಚಿಂಗ್ ಸಮುದ್ರದ ತಾಪಮಾನ ಏರಿಕೆ ಸಂಬಂಧಿಸಿದೆ.